ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲ ಆರಾಮಿದ್ದೀರಾ ಅಂತ ತಿಳ್ಕೊತೀನಿ. ಓಕೆನಾ, ನಾನು ಸಹ ಆರಾಮಿದ್ದೀನಿ. ಬನ್ನಿ, ಇವತ್ತು ಸಂಡೇ ಆಗಿರೋದ್ರಿಂದ ಮಕ್ಕಳು ಮನೇಲಿರ್ತಾರೆ. ಅವರು ಏನು ಕೇಳ್ತಾರೋ ಅದನ್ನು ಮಾಡಿಕೊಡ್ಬೇಕಲ್ಲ, ಮಕ್ಳಿಗೆ ಏನಿಷ್ಟ ಅದನ್ನು ಮಾಡಿಕೊಡೋಣ. ಓಕೆನಾ, ನೋಡಿ ಇಷ್ಟೆಲ್ಲ ಐಟಮ್ಸ್ ಇಟ್ಕೊಂಡಿದ್ದೀನಿ. ಯಾಕೆ ಇದೆಲ್ಲ ಐಟಮ್ಸ್ ಇಟ್ಕೊಂಡಿದ್ದೀನಿ ಅಂತ ನಿಮಗೆ ಗೊತ್ತಿರಬೇಕು. ಗೊತ್ತಿಲ್ಲದೆ ಇದ್ದರೆ ಹೇಳ್ತೀನಿ ನೋಡಿ. ಇವತ್ತು ಪಾಸ್ತಾ ಮಾಡಿಕೊಡ್ತೀನಿ. ಕಾಣಿಸ್ತಿದ್ದೀವಿ ಪಾಸ್ತಾ. ಓಕೆನಾ, ಮಕ್ಕಳಿಗೆ ತುಂಬ ಇಷ್ಟ ಪಾಸ್ತಾ. ಏನೆಲ್ಲ ಐಟಮ್ಸ್ ಇಟ್ಕೊಂಡಿದ್ದೀನಿ, ಏನೆಲ್ಲ ಬೇಕು ಅಂತ ಒಂದು ಸರಿ ನೋಡಿ. ಇಲ್ಲಿ ಪಾಸ್ತಾ ಹಾಕೋಕ್ಕೆ ನೀರು ಬಿಸಿ ಇಟ್ಕೊಂಡಿದ್ದೀನಿ. ಕಾಣಿಸ್ತಾ ಇದೆಯಾ? ಮಾಡ್ತಾ ಇದೆ ನೋಡಿ ನೀರು. ಗ್ಯಾಸ್ ಉರಿತಾ ಇದೆ. ಈ ಥರ ನೀರು ಇಟ್ಕೊಂಡಿದ್ದೀನಿ. ನೆಕ್ಸ್ಟು ನಾನು ಏನು ಮಾಡ್ತೀನಿ ಅಂದರೆ ನೋಡಿ, ಇಲ್ಲಿ ತರಕಾರಿ ಪ್ರತಿಯೊಂದು ಐಟಮ್ಸು ತರಕಾರಿ ಇಟ್ಕೊಂಡಿದ್ದೀನಿ. ಸೌತೆಕಾಯಿ, ಟೊಮೊಟೊ ಎಲ್ಲ ಒಂದೊಂದು ತೊಗೊಂಡಿದ್ದೀನಿ. ಓಕೆನಾ, ಒಂದು ಸೌತೆಕಾಯಿ, ಒಂದು ಟೊಮೊಟೊ, ಮೂಲಂಗಿ. ಓಕೆನಾ, ಕಾಣಿಸ್ತಾ ಇದೆಯಾ? ಪ್ರತಿಯೊಂದು ಐಟಮ್ಸು ತೊಗೊಂಡಿದ್ದೀನಿ. ಮತ್ತು ಮೂಲಂಗಿದು ಸೊಪ್ಪು, ಕ್ಯಾರೆಟು, ಬೀನ್ಸು, ಚಪ್ಪರದವರೆಕಾಯಿ ಹಾಕಿದ್ದೀನಿ ಸ್ವಲ್ಪ ಅದರಲ್ಲಿ, ಕ್ಯಾರೆಟು, ಬೀಟ್ರೋಟು. ಓಕೆನಾ, ಪ್ರತಿಯೊಂದು ಐಟಮ್ಸು ನಿಮ್ಮ ಮನೇಲಿ ತರಕಾರಿ ಏನಿದೆ ಎಲ್ಲ ಹಾಕಿ ಫ್ರೆಂಡ್ಸ್. ಓಕೆನಾ, ಆಲೂಗಡ್ಡೆ, ಕೊತ್ತಂಬರಿ, ಸ್ವಲ್ಪ ಶೇಂಗಾ ಬೀಜ ತಗೊಂಡಿದ್ದೀನಿ, ಮತ್ತು ಪಾಸ್ತಾ ಎಲ್ಲ ಒಂದೊಂದು ಎಷ್ಟೆಷ್ಟು ಬೇಕೋ ಅಷ್ಟಷ್ಟು ಒಂದೊಂದು ಬಟ್ಲು ತೊಗೊಂಡಿದ್ದೀನಿ, ಸಣ್ಣ ಬಟ್ಲಿಲಿ. ಇವು ಏನು ಗೊತ್ತಾ ಇರಬೇಕಲ್ವ ನಿಮಗೆ? ಏನು ಗೊತ್ತು ಇಲ್ಲದ ಇದ್ದರೆ ನಿಮಗೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆನಾ, ಏನಿರ್ಬೋದು ಇದು? ನಿಮಗೆ ಆಲ್ರೆಡಿ ಗೊತ್ತಿರಬೇಕು ಅನಿಸುತ್ತೆ ಅಲ್ವಾ? ನೋಡಿ, ಹೂಕೋಸನ್ನ ಯಾವತ್ತೂ ಹಾಗೆ ಹಾಕಬಾರ್ದು. ಓಕೆನಾ, ಬಿಸಿನೀರಲ್ಲಿ ಸ್ವಲ್ಪ ಉಪ್ಪು ಹಾಕಿ ತೊಳೆದು ಹಾಕಬೇಕು. ನೆನೆಕ್ಕಿದ್ದೀನಿ ಉಪ್ಪು ನೀರಲ್ಲಿ. ಒಗ್ಗರಣೆಗೆ ಏನೆಲ್ಲ ಪಾಸ್ತಾ ಪೌಡರು, ನಿಂಬೆ ರಸ, ಸಾಸಿವೆ, ಜೀರಿಗೆ, ಕರಿಬೇವು, ಕೊತ್ತಂಬರಿ. ಓಕೆನಾ, ಈರುಳ್ಳಿ, ಮೆಣಸಿನ್ಕಾಯಿ. ನೋಡಿ, ಕಾಣಿಸ್ತಾ ಇರ್ಬೋದಲ್ವಾ? ಇಷ್ಟೆಲ್ಲ ಐಟಮ್ಸ್ ತೊಗೊಂಡಿದ್ದೀನಿ. ಮತ್ತು ಪಕ್ಕಕ್ಕೆ ಒಂದು ಪಾತ್ರೆ ಎತ್ತಿಟ್ಕೊಂಡಿದ್ದೀನಿ, ಜಲ್ಡಿ ತಗೊಂಡಿದ್ದೀನಿ. ಈ ಥರ ಜಲ್ಡಿಯಲ್ಲಿ ಪಾಸ್ತಾನ ಸೋಸಬೇಕು. ಓಕೆನಾ, ನಾನು ಮಾಡಿ ತೋರಿಸ್ತೀನಿ. ಒಂದು ಸರಿ ನೀವು ನೋಡಿಕೊಂಡು ಮಕ್ಕಳಿಗೆ ನಿಮ್ಮ ಮನೆಯಲ್ಲಿ ಮಾಡಿಕೊಡಿ. ತುಂಬ ಖುಷಿ ಪಡ್ತಾರೆ ಮಕ್ಕಳು. ಓಕೆನಾ, ನೋಡಿ ಸಖತ್ತಾಗಿ ಬಂದಿದೆ. ಯಾವ ಥರ ಬರುತ್ತೆ ಅಂತ ಒಂದು ಸರಿ ನೀವು ನೋಡ್ಕೊಳ್ಳಿ. ಇವು ಏನಂತ ನಿಮಗೆ ಗೊತ್ತಿರಬೇಕು ಅಂದ್ಕೊಂಡಿದ್ದೀನಿ ನಾನು. ಇದ್ದರೆ ಕಮೆಂಟ್ ಹಾಕಿ ನನಗೆ ಏನಿರ್ಬೋದು ಅಂತ. ಓಕೆನಾ, ತುಂಬ ಚೆನ್ನಾಗಿ ಬರುತ್ತೆ ಇದು ಇವನ್ನ ಹಾಕಿದರೆ. ಇವು ಏನು ಇರ್ಬೋದು ನಿಮಗೆ ಗೊತ್ತಿದ್ದರೆ ಪಲಾವ್ಗೂ ಹಾಕ್ತಾರೆ. ಮತ್ತು ಏನು ಅದ್ರ ಹೆಸರು ಅಂತ ಕಮೆಂಟ್ ಹಾಕಿ. ಪಾಸ್ತಾ ಯಾವ ಥರ ಬಂತು, ಎಷ್ಟು ಟೇಸ್ಟ್ ಬಂತು ಅಂತ ನಾನೆಲ್ಲ ತೋರಿಸಿರ್ತೀನಿ. ನೀವು ಸಹ ಕಂಟಿನ್ಯೂ ಇದೇ ಥರ ಮಾಡಿಕೊಂಡು ತಿನ್ನಿ, ಮಕ್ಳಿಗೂ ಮಾಡಿಕೊಡಿ. ಓಕೆನಾ, ನೋಡಿ ಮಳ್ತಾ ಇದೆ ನೀರು. ಈ ಕಡೆ ಪಕ್ಕಕ್ಕೆ ಎಣ್ಣೆ ಹಾಕಿ ಒಂದು ಬಾಣಲಿ ಇಟ್ಟಿದ್ದೀನಿ. ಅದರಲ್ಲಿ ನೆಕ್ಸ್ಟು ಮಾಡೋದನ್ನು ತೋರಿಸ್ತೀನಿ. ಒಂದು ಸರಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಓಕೆನಾ, ಪಾಸ್ತಾ ವಿಡಿಯೋ ಇಷ್ಟ ಆಗಿದ್ರೆ ಕಂಟಿನ್ಯೂ ನೋಡಿ, ಸಂಪೂರ್ಣ ವಿಡಿಯೋ ನೋಡಿ, ಕಮೆಂಟ್ ಹಾಕಿ, ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಓಕೆನಾ, ನೆಕ್ಸ್ಟು ವಿಡಿಯೋದಲ್ಲಿ ಸಿಗ್ತೀನಿ. ಓಕೆನಾ, ಕಂಟಿನ್ಯೂ ನೋಡಿ. ಯಾವ ಥರ ಮಾಡ್ತೀನಿ ಅಂತ ಹೇಳ್ಕೊತ ತೋರಿಸ್ತೀನಿ ನಿಮಗೆ. ನೀವು ಅದೇ ಥರ ಮಾಡಿ. ಓಕೆನಾ, ಥ್ಯಾಂಕ್ ಯು ಸೋ ಮಚ್. ನೋಡಿ ನೀರು ಮಾಡ್ತಾ ಇದೆ. ಓಕೆನಾ, ಇವಾಗ ಪಾಸ್ತಾನ ಇದರಲ್ಲಿ ಹಾಕ್ಬಿಡೋಣ. ಓಕೆನಾ, ನೋಡಿ ಇವನು ಇದರಲ್ಲಿ ಹಾಕೋಣ. ಇವು ಸ್ವಲ್ಪ ಬೇಯ್ತಾ ಇರಲಿ. ಒಂದು 5-10 ನಿಮಿಷ ಬೆಂದರೆ ಸಾಕು. ಓಕೆನಾ, ಆಮೇಲೆ ಬಸ್ಕೊಂಡು ಮಾಡೋದನ್ನು ತೋರಿಸ್ತೀನಿ ಯಾವ ಥರ ಅಂತ. ಓಕೆನಾ, ನೋಡಿ ಇಲ್ಲಿ ಎಣ್ಣೆ ರೆಡಿಯಾಗಿದೆ. ಏನೆಲ್ಲ ಹಾಕಬೇಕು ಅಂತ ತೋರಿಸಿದ್ನಲ್ವ ಅವಾಗಲೇ. ಸ್ವಲ್ಪ ಶೇಂಗಾ ಬೀಜ ಹಾಕ್ತಾಯಿದ್ದೀನಿ. ಕಾಣಿಸ್ತಾ ಇದೆಯಾ? ಶೇಂಗಾ ಬೀಜ ಸ್ವಲ್ಪ ಹಾಕಿದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಓಕೆನಾ, ನೆಕ್ಸ್ಟು ಸಾಸಿವೆ, ಜೀರಿಗೆ, ಈರುಳ್ಳಿ, ಮೆಣಸಿನ್ಕಾಯಿ. ಓಕೆನಾ, ಸಾಸಿವೆ, ಜೀರಿಗೆ, ಮೆಣಸಿನ್ಕಾಯಿ ಅವು ಆ ತಕ್ಷಣ ಏನು ಹಾಕ್ತೀನಿ ಅಂದರೆ ನೋಡಿ ಇಷ್ಟೆಲ್ಲ ತರಕಾರಿ ತಗೊಂಡಿದ್ದೀನಿ ನೋಡುವ. ಅಷ್ಟು ಇದರಲ್ಲಿ
ಹಾಕ್ಕೊಂಬಿಡೋಣ. ಓಕೆನಾ, ಎಲ್ಲ ತರಕಾರಿನ ಪ್ರತಿಯೊಂದು ತರಕಾರಿನೂ ಅದರಲ್ಲಿ ಹಾಕಿ ಮಿಕ್ಸ್ ಮಾಡಿಕೊಂಡು, ಓಕೆನಾ. ನೀವು ಇದೇ ಥರ ಮಾಡಿ, ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ ಇದು. ನೆಕ್ಸ್ಟು ಏನು ಮಾಡ್ತೀನಿ ಅಂತ ತೋರಿಸ್ತೀನಿ, ಸಂಪೂರ್ಣ ವಿಡಿಯೋ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಬನ್ನಿ ಒಂದು ಬಟ್ಟೆ ತೊಗೊಂಡು ಇದನ್ನು ಮುಚ್ಚೋ ತೆಗೆನ. ವಾವ್, ನೋಡಿ ಯಾವ ಥರ ಬೆಂದಿದೆ, ಸೂಪರ್ ಬಂದಿದೆ ಅಲ್ವಾ, ಸಖತ್ತಾಗಿ ಬೆಂದಿದೆ ನೋಡಿ, ಎಲ್ಲ ತರಕಾರಿ ಬೆಂದಿದೆ. ಇವಾಗ ನೆಕ್ಸ್ಟು ಅದಕ್ಕೆ ಏನಾಗ್ತೀನಿ ಗೊತ್ತಲ್ವಾ, ಸೂಪರ್ ಟೇಸ್ಟ್ ಬರುತ್ತೆ ಪಾಸ್ತಾ ಪೌಡ್ರಿದು. ಓಕೆನಾ, ಟೇಸ್ಟಿ ಪೌಡ್ರಲ್ಲ, ಪಾಸ್ತಾ ಪೌಡ್ರಿದು. ಓಕೆನಾ, ಪಾಸ್ತಾ ಪೌಡ್ರ್ ಹಾಕಿ ಆಮೇಲೆ ನೆಕ್ಸ್ಟು ಸ್ವಲ್ಪ ಉಪ್ಪು ಹಾಕಿ ಈ ಥರ ಎಲ್ಲ ಮಿಕ್ಸ್ ಮಾಡೋಣ. ಓಕೆನಾ, ಮಿಕ್ಸ್ ಮಾಡಿದ್ದು ಮುಗಿದ ತಕ್ಷಣ ಈಗೇನು ಬೇಯಿಸಿಟ್ಕೊಂಡಿದ್ವಲ್ವ, ಇದೇನು ಗೊತ್ತಾ, ಪಾಸ್ತಾ ಮತ್ತು ಹೂಕೋಸು, ಸ್ವಲ್ಪ ಯಾವುದದು ಸೋಯಾ ಹೆಸರು ಯಾವುದು ಕಮೆಂಟ್ ಮಾಡಿ ಅಂತ ಹೇಳಿದೆಲ್ಲ, ಅದೇ ಸೋಯಾ ಕಾಣಿಸ್ತಾ ಇದೆಯಾ, ಅವನ್ನೆಲ್ಲ ಬಿಸಿನೀರಲ್ಲಿ ಹಾಕಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಏನು ಮಾಡ್ತೀನಿ ಗೊತ್ತಾ, ಇವಾಗ ಇದಕ್ಕೆ ಈ ಮಸಾಲೆ ಎಲ್ಲ ತರಕಾರಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀವಲ್ವ, ಇದಕ್ಕೆ ಆ್ಯಡ್ ಮಾಡ್ಕೊಂಬಿಡೋಣ. ಆ್ಯಡ್ ಮಾಡ್ಕೊಂಡ ತಕ್ಷಣ ನೆಕ್ಸ್ಟು ಈ ಕೊತ್ತಂಬರಿನೂ ಹಾಕೊಂಬಿಡೋಣ, ಕೊತ್ತಂಬರಿ ಫೈನಲ್ಲಿ. ಓಕೆನಾ, ಆಮೇಲೆ ಲಾಸ್ಟಿಗೆ ಒಂದು ಸ್ವಲ್ಪ ನಿಂಬೆಹಣ್ಣು ಬೇಕಲ್ವಾ, ಹುಳಿಗೆ ನಿಂಬೆಹಣ್ಣು ಹಾಕಿದರೆ ಟೇಸ್ಟ್ ಅಲ್ವಾ ಮತ್ತು. ಓಕೆನಾ, ಅದು ಇಲ್ಲಾಂದರೆ ಟೇಸ್ಟ್ ಬರಲ್ಲ ಊಟ. ಓಕೆನಾ, ಸ್ವಲ್ಪ ನಿಂಬೆ ರಸನೂ ಈ ಥರ ಎಷ್ಟು ಬೇಕಷ್ಟು ನಿಂಬೆ ರಸ ಇದರಲ್ಲಿ ಹಾಕ್ಕೊಂಬಿಡೋಣ. ಓಕೆನಾ, ಒಂದೇ ಹೋಳು ಹಾಕ್ಕೊಂತೀನಿ ನಾನು, ಜಾಸ್ತಿ ಹಾಕಲ್ಲ. ಓಕೆನಾ, ಒಂದೇ ಹೋಳು ತುಂಬ ಚೆನ್ನಾಗಿರುತ್ತೆ. ಓಕೆನಾ, ಕಂಟಿನ್ಯೂ ನೀವು ಸಹ ಮಕ್ಕಳಿಗೆ ಮಾಡಿಕೊಡಿ, ಖುಷಿ ಪಡ್ತಾರೆ ಮಕ್ಕಳು ಖುಷಿ ಪಡ್ತಾರೆ, ತಿಂತಾರೆ. ಓಕೆನಾ, ಸಖತ್ತಾಗಿ ಬಂದಿದೆ. ಏನು ಗೊತ್ತಾ, ಈ ಥರನ ಬಿಸಿನೀರಲ್ಲಿ ಹಾಕಿರ್ತೀವಲ್ವ, ಬಿಸಿನೀರಲ್ಲಿ ಈ ಥರ ಬಸ್ದುಬಿಡೋಣ. ನೋಡಿ ಈ ಥರ. ವಾವ್, ಎಷ್ಟು ಚೆನ್ನಾಗಿ ಬೆಂದಿದೆ, ಸಖತ್ತಾಗೆ ಬಂದಿದೆ ಅಲ್ವಾ, ಸಖತ್ತಾಗಿ ಬಂದಿದೆ ಅಲ್ವಾ. ನೋಡಿ ಕಾಣಿಸ್ತಾ ಇರ್ಬೋದಲ್ವ. ಇದನ್ನೆಲ್ಲ ನೀರೆಲ್ಲ ತೆಗೆದು ಇವಾಗ ನೆಕ್ಸ್ಟು ಇದರಲ್ಲಿ ಆ್ಯಡ್ ಮಾಡ್ಕೊಂಬಿಡೋಣ. ಸೂಪರಾಗೆ ಬರುತ್ತೆ ಅಲ್ವಾ, ನನಗೂ ಇಷ್ಟ, ಆಮೇಲೆ ಮಕ್ಕಳಿಗಂತೂ ಇನ್ನೂ ಇಷ್ಟ. ಇದನ್ನೆಲ್ಲ ಈ ಥರ ಮಿಕ್ಸ್ ಮಾಡ್ಕೊಂಬಿಡಿ, ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಕಲರ್ಫುಲ್ಲಾಗಿರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಹೊರಗಿನ ಫುಡ್ಡು ಅದು ಇದು ಎಲ್ಲ ಕೊಡ್ಸೋದ್ಕಿಂತ ಮನೆಯಲ್ಲೇ ಈ ಥರ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರಲ್ವಾ. ನೋಡಿ ಈ ಥರ ಮಸಾಲೆ ಎಲ್ಲ ಅದಕ್ಕೆ ಹಿಡಿಯಂಗೆ ಮಿಕ್ಸ್ ಮಾಡಿ. ಓಕೆನಾ, ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಮಾತ್ರ. ಮಕ್ಕಳಿಗೆ ಈ ಥರ ಮಾಡಿಕೊಡ್ತಾಯಿದ್ರೆ ಅವ್ರಿಗೂ ಖುಷಿ ಅಲ್ವಾ, ಮಕ್ಕಳಿಗೆ ಖುಷಿ, ನಮಗೂ ಖುಷಿ. ಹೊರಗಿನ ಫುಡ್ಡು ಕೊಡ್ಸೋದ್ಕಿಂತಲೂ ಮನೆಯಲ್ಲೇ ತರಕಾರಿನೂ ಹಾಕಿರ್ತೀವಿ ಇದರಲ್ಲಿ, ಮನೆಯಲ್ಲೇ ಮಾಡಿಕೊಟ್ಟಿರೋದೊಂದು ಖುಷಿ. ಮತ್ತು ಗಿಲರು ಅಂಥದ್ದೆಲ್ಲ ಬಳಸಲ್ಲ ಅಲ್ವಾ. ನೋಡಿ ಯಾವ ಥರ ಬಂದಿದೆ ಅಲ್ವಾ, ಸಖತ್ತಾಗಿ ಬಂದಿದೆ ಫ್ರೆಂಡ್ಸ್. ಕಂಟಿನ್ಯೂ ವಿಡಿಯೋ ನೋಡಿದ್ದೀರಿ ಅಂದ್ಕೊಂಡಿದ್ದೀನಿ. ಮ್ಯಾಗಿ ಮಾಡಿಕೊಟ್ರೆ ಇನ್ನೂ ತುಂಬ ಇಷ್ಟಪಡ್ತಾರೆ. ನಾನು ಮಾಡಿರೋದು ಪಾಸ್ತಾ. ಈ ಪಾಸ್ತಾ ವಿಡಿಯೋ ಯಾರಿಗೆಲ್ಲ ಇಷ್ಟ ಕಮೆಂಟ್ ಹಾಕಿ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಂಪೂರ್ಣ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಕ್ಕೊಂದು ಕಮೆಂಟ್ ಹಾಕಿ ಹೇಗಿದೆ ಪಾಸ್ತಾ ಅಂತ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಎಲ್ರಿಗೂ ಶೇರ್ ಮಾಡಿ. ಓಕೆನಾ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಹೇಗಿದೆ ಅಂತ ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ. ಓಕೆನಾ, ಥ್ಯಾಂಕ್ ಯು ಸೋ ಮಚ್. ನೀವು ಸಹ ಇದೇ ಥರ ಮಾಡ್ಕೊಂಡು ತಿನ್ನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಫ್ರೆಂಡ್ಸ್ ನೋಡಿ ಪಾಸ್ತಾ ರೆಡಿ ಆಯಿತು. ನೆಕ್ಸ್ಟು ಇದಕ್ಕೆ ಸರ್ವ್ ಮಾಡಿಬಿಡೋಣ. ಓಕೆನಾ, ಸಖತ್ತಾಗೆ ಬಂದಿದೆ. ಓಕೆ, ಯಾವ ಥರ ಬಂತು ಪಾಸ್ತಾ ಅಂತ ನೋಡಿ, ಈ ಥರ ಇದೆ.
ನೋಡಪ್ಪ ಇವಾಗ ಟೇಸ್ಟ್ ಮಾಡಿ ಹೇಳಿ. ನನ್ನ ಮಗನಿಗೆ ಕೊಡ್ತಾ ಇದ್ದೀನಿ, ಟೇಸ್ಟ್ ಮಾಡಿ ಹೇಳ್ತಾನೆ ಅವನು. ಓಕೆನಾ? ಟೇಸ್ಟ್ ಮಾಡು, ಹಿಡ್ಕ ತಟ್ಟಿನ ಟೇಸ್ಟ್ ಮಾಡಿ ಹೇಳು. ಹೇಗಿದೆ? ಚೆನ್ನಾಗಿದೆ. ಸೂಪರ್ ಇದೆಯಾ? ಯಾವ ಥರ ಇದೆ ಮಾತಾಡು. ಸೂಪರ್ ಇದೆ. ಹಾಂ, ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿದೆ. ಹಾಂ, ಮತ್ತು ಏನೂ ಕಡಿಮೆ ಆಗಿಲ್ಲ. ತರಕಾರಿ ಎಲ್ಲ ನೂಡಲ್ಸ್ ಥರ ಎಲ್ಲ ಚೆನ್ನಾಗಿದೆ. ಹಾಂ, ನೂಡಲ್ಸ್ ಅಲ್ಲ ಇದು, ಪಾಸ್ತಾ. ನೂಡಲ್ಸ್ ಥರನೇ ಪಾಸ್ತಾ. ಓಕೆನಾ? ಟೇಸ್ಟ್ ಚೆನ್ನಾಗಿದೆಯಾ? ಸೂಪರ್ ಇದೆಯಾ? ನೀವು ಮಾಡ್ಕೊತೀನಿ ಫ್ರೆಂಡ್ಸ್ ಅಂತ ಹೇಳಿ. ನೀವು ಮಾಡ್ಕೊತೀನಿ ಫ್ರೆಂಡ್ಸ್. ಬಾಯಾಗಿ ಇಟ್ಕೊಂಡಿದ್ದಾನೆ, ಅದಕ್ಕೆಲ್ಲ ಅಲ್ಲ ಅಂತಾನೆ. ಕ್ಲೀನಾಗಿ ಹೇಳಿ, ಸ್ವಚ್ಛಾಗಿ ನುಂಗಿ ಅದನ್ನ. ನೀವು ಮಾಡ್ಕೊತೀನಿ ಫ್ರೆಂಡ್ಸ್. ಓಕೆ, ಚೆನ್ನಾಗಿದೆ. ಹಾಂ, ಸೂಪರ್ ಇದೆ. ಓಕೆನಾ? ಓಕೆನಾ? ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಓಕೆನಾ? ನೋಡಿ, ನನ್ನ ಮಗ ತಿಂದು ನೋಡಿ ಟೇಸ್ಟ್ ಹೇಳ್ದೆ ಅಲ್ವಾ? ನೀವು ಸಹ ಇದೇ ಥರ ಮಾಡ್ಕೊತೀನಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಬಾಯ್ ಹೇಳು ಫ್ರೆಂಡ್ಸ್ಗೆ. ಬಾಯ್ ಬಾಯ್ ಫ್ರೆಂಡ್ಸ್.